ಇಂದು ಬೆಳಿಗ್ಗೆ ಮುಂದಾಬಾದ್ ಠಾಣೆ ವ್ಯಾಪ್ತಿಯಲ್ಲಿ ಶ್ರೀಮತಿ ರಾಜೇಶ್ವರಿ ಅವರು ಕೊಟ್ಟಂಥ ಫಿರ್ಯಾದಿ ಮೇರೆಗೆ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ರಮೇಶ್ ಅವ್ರ ತಂದೆಯಾದಂಥ ರಮೇಶ್ ಅವರು ಮೃತಪಟ್ಟಿದ್ದು, ಇದರಲ್ಲಿ ಆರೋಪಿಯಾದಂಥ ಅವ್ರ ತಾಯಿ ಶ್ರೀಮತಿ ಮಹಾದೇವಿ ಅವರು ನಿನ್ನೆ ರಾತ್ರಿ ದಿನ ಸುಮಾರು 9:30ರಿಂದ 11 ಗಂಟೆ ಸುಮಾರಿಗೆ ಸ್ವಲ್ಪ ಕಿರುಕುಳ ಕೊಟ್ಟಿದ್ದಕ್ಕೆ ಅವ್ರ ಮಧ್ಯೆ ಗಲಾಟೆ ಆಗಿಬಿಟ್ಟು ಅವರು ಒಣಕೆ ತೊಗೊಂಡು ತಲೆಗೆ ಹೊಡೆದಿದ್ದಕ್ಕೆ ಅವರು ಮೃತಪಟ್ಟಿದ್ದು. ಬಟ್ ಅವ್ರು ಇಮಿಡಿಯೇಟ್ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಿಲ್ಲ, ಅವ್ರ ಮತ್ತೆ ಬಂದು ಮಲ್ಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ಅವ್ರ ಮಗಳು ನೋಡಿದ ಮೇಲೆ ಅವ್ರು ಮೃತಪಟ್ಟಿದ್ದು ಗೊತ್ತಾಗಿ ಅವ್ರ ಮಗಳ ಕೊಟ್ಟಂಥ ಫಿರ್ಯಾದಿ ಮೇರೆಗೆ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಅವ್ರಿಗೂ ಕೂಡ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ವಿ. ಆರೋಪಿಯಾದಂಥ ಶ್ರೀಮತಿ ಮಹಾದೇವಿ ಅವ್ರಿಗೂ ಕೂಡ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ವಿ. ವಿಚಾರಣೆ ನಡೀತಾ ಇದೆ, ಮುಂದಿಂದು ತನಿಖೆ ನಡೀತಾ ಇದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟು ಎಲ್ಲ ಪೋಸ್ಟ್ಮಾರ್ಟಮ್ ಮಾಡಿಬಿಟ್ಟು ಮುಂದಿಂದು ಅವ್ರ ಪ್ರಕ್ರಿಯೆ ಮಾಡಿಕೊಡಲು ಅನುಕೂಲ ಮಾಡಿಕೊಡ್ತಾಯಿದ್ವಿ. ಅವ್ರ ವಿಚಾರಣೆ ಕೂಡ ನಡೀತಾ ಇದೆ. ಅವರು ವೈಯಕ್ತಿಕ ಫ್ಯಾಮಿಲಿ ಇಶ್ಯೂ ಅಂತ ಫಿರ್ಯಾದಿ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ರಾತ್ರಿ ಹೊತ್ತು ವೈಯಕ್ತಿಕ ಸ್ವಲ್ಪ ವೀಡಿಯೋಸ್ ನೋಡಿಬಿಟ್ಟು ಸ್ವಲ್ಪ ಒಂದಕ್ಕೊಂದು ತೊಂದರೆ ಆಗಿಬಿಟ್ಟು ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಥರ ಆಗಿದೆ ಅವ್ರದ್ದು. ಸೊ ಅದೇ ರೀತಿ ಅವರು ಕಿರುಕುಳ ತಾಳದೆ ಅವರು ಒಣಕೆ ತೊಗೊಂಡು ತಲೆ ಹೊಡೆದಿದ್ದಾರೆ ಅಂತ ಫಿರ್ಯಾದಿಯಲ್ಲಿ ಅವ್ರ ಮಗಳು ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಯುಕ್ತ ಮುಂದಿನ ತನಿಖೆ ನಡೀತಾ ಇದೆ. ಅದು ಮುಂದೆ ಅದು ಇನ್ವೆಸ್ಟಿಗೇಷನಲ್ಲಿ ಏನಿದೆ ಅಂಥೇಳಿ ಹೊರಗೆ ಬಂದಮೇಲೆ ಮುಂದಿನ ತನಿಖೆ ತಿಳಿಸ್ತೀನಿ. ಥ್ಯಾಂಕ್ ಯು.